ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಗೆ ಆಲ್ರೆಡಿ ತಂಬ್ಲೆ ನೋಡಿ ಇವತ್ತಿನ ಟಾಪಿಕ್ ಏನು ಅಂತ ಎಲ್ಲರಿಗೂ ಗೊತ್ತಾಯಿದೆ. ಹೌದು, ಇವತ್ತಿನ ಟಾಪಿಕ್ ಏನು ಅಂದರೆ ಡ್ರೈ ಫ್ರೂಟ್ಸ್ನ ಬಳಕೊಂಡು ಮಕ್ಕಳಿಗೆ ರುಚಿಯಾಗಿ ಹಾಗೂ ಆರೋಗ್ಯಕರವಾದ ಲಡ್ಡುವನ್ನು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಡ್ರೈ ಫ್ರೂಟ್ ಲಡ್ಡು ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗ್ತವೆ ಅಂದರೆ ಕುಂಬಳಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಡೇಟ್ಸ್, ಆಮೇಲೆ ಸ್ವೀಟ್ನೆಸ್ಸಿಗೆ ಸ್ವಲ್ಪ ಬೆಲ್ಲ, ಹಾಗೆ ಮಕ್ಕಾನನ ನಾವು ತಗೊಳ್ತೀವಿ. ಹಾಗೆ ನಾನಿಲ್ಲಿ ಲಯನ್ ಡೇಟ್ಸ್ ಅವರ ಡೇಟ್ಸ್ನ ತಗೊಂಡಿದ್ದೀನಿ. ಹಾಗೆ ನಾನು ಎಲ್ಲ ಡ್ರೈ ಫ್ರೂಟ್ಸನ್ನ ಹುರಿಯೋಕ್ಕೆ ತುಪ್ಪವನ್ನು ದೇಸಿ ತುಪ್ಪನ ಬಳಸ್ಕೊಂಡಿದ್ದೀನಿ. ನಾವು ಈ ಫಸ್ಟನ್ನು ಬಾದಾಮಿಯನ್ನು ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಬಾದಾಮಿಯಿಂದ ಮಕ್ಕಳಿಗೆ ಏನೇನು ಪ್ರಯೋಜನ ತಿಳ್ಕೊಳ ಬನ್ನಿ. ಇದು ರಿಚ್ ಇನ್ ಮ್ಯಾಗ್ನೀಷಿಯಮ್ ಹಾಗೆ ವಿಟಮಿನ್ಸ್, ಫೈಬರ್ ಅಂತ ಹೇಳ್ಬೋದು. ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಮಕ್ಕಳ ಜೀರ್ಣಕಾರಿಗೆ ತುಂಬ ಸಹಾಯ, ಹಾಗೆ ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೆಯದು, ಸ್ಕಿನ್ಗೂ ಕೂಡ ಇದು ಬಾದಾಮಿ ತುಂಬ ಹೆಲ್ಪ್ಫುಲ್ ಅಂತ ಹಾಗೆ ನೆಕ್ಸ್ಟ್ ನಾವು ಪಂಪ್ಕಿನ್ ಸೀಡ್ನ ತುಪ್ಪದಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಪಂಪ್ಕಿನ್ ಸೀಡಿಂದ ಮಕ್ಕಳಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ ತಿಳ್ಕೊಂಡ ಬನ್ನಿ. ಪಂಪ್ಕಿನ್ ಸೀಡು ಕೂಡ ರಿಚ್ ಇನ್ ಮ್ಯಾಗ್ನೀಷಿಯಮ್, ಐರನ್ ಹಾಗೆ ಜಿಂಕ್ ಅಂಶವನ್ನು ಉಳ್ಕೊಂಡಿದೆ. ಇದು ಕೂಡ ಮಕ್ಕಳ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಹಾಗೂ ಇದು ಮಕ್ಕಳಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಹಾಗೂ ಈಗ ನಾವು ಗೋಡಂಬಿಯನ್ನು ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಈ ಗೋಡಂಬಿನ ಮಕ್ಕಳಿಗೆ ಯಾವ ರೀತಿ ಪ್ರಯೋಜನ ಎಂದರೆ, ಇದು ಗೋಡಂಬಿ ಮಕ್ಕಳ ಮೆದುಳಿನ ಬೆಳವಣಿಗೆಗೆ, ಮೂಳೆಗಳ ಬಲವರ್ಧನೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಇದರಲ್ಲಿ ಅಧಿಕವಾದ ಕೊಬ್ಬು, ಪ್ರೋಟೀನ್, ಜೀವಸತ್ವ ಹಾಗೂ ಖನಿಜಗಳು ಜಾಸ್ತಿಯಾಗಿದೆ. ಈಗ ನಾವು ಮಕ್ಕಾನನ್ನು ತಗೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡೋಣ. ಈಗ ಮಕ್ಕಾನದಿಂದ ಮಕ್ಕಳಿಗೆ ಹೈ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಸಿಗುತ್ತದೆ. ಇದು ಮಕ್ಕಳ ಬೋನ್ಸ್ ಹಾಗೂ ಜಾಯಿಂಟ್ನ ಸ್ಟ್ರಾಂಗ್ ಮಾಡ್ತದೆ. ಇದು ಮಕ್ಕಳ ಕಿಡ್ನಿ ಲೆವೆಲ್ ಕೂಡ ಜಾಸ್ತಿ ಮಾಡೋಕ್ಕೆ ಹೆಲ್ಪು. ಇದು ಕೂಡ ರಿಚ್ ಇನ್ ಪ್ರೋಟೀನ್, ಮೆಗ್ನೀಷಿಯಮ್ ಹಾಗೂ ಜಿಂಕ್ ಅಂಶ ಇದರಲ್ಲಿ ಜಾಸ್ತಿ ಇದೆ. ಈಗ ನಾವು ಡೇಟ್ಸ್ನ ತಗೊಳ್ಳೋಣ. ಡೇಟ್ಸ್ದು ಹಾಗೆ ಗಟ್ಟಿ ಇರೋದ್ರಿಂದ ಅದನ್ನು ಗ್ರೈಂಡಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈ ಡೇಟ್ಸಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಇದು ಮಕ್ಕಳ ಬ್ರೈನ್ ಬೂಸ್ಟರ್ ಅಂತ ಹೇಳ್ಬೋದು. ರಕ್ತ ಯಾವ ಮಕ್ಕಳಲ್ಲಿ ಕಮ್ಮಿ ಇರುತ್ತೋ ಆ ಮಕ್ಕಳಿಗೆ ತುಂಬ ಸಹಾಯಕಾರಿ. ಇದು ಮಕ್ಕಳಿಗೆ ಎನರ್ಜಿ ಬೂಸ್ಟರ್ ಅಂತ. ಈಗ ಮಕ್ಕಳು ಒಂದು ಕಡೆ ಸುಮ್ಮನೆ ಕೂರೋದಿಲ್ಲ, ಆ ಕಡೆ ಈ ಕಡೆಯಿಂದ ತುಂಬ ಓಡಾಡ್ತವೆ. ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಎನರ್ಜಿ ಕೂಡ ಜಾಸ್ತಿ ಆಗುತ್ತದೆ. ಹಾಗೆ ಇದು ನ್ಯಾಚುರಲ್ ಸ್ವೀಟ್ನರ್ ಕೂಡ ಅಂತ ಹೇಳ್ಬೋದು. ನಾನು ನೆಕ್ಸ್ಟು ನನ್ನ ಮಗನಿಗೆ ಸ್ವೀಟ್ ಜಾಸ್ತಿ ಅಂತ ನಾನು ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಬೆಲ್ಲನ ಸ್ವಲ್ಪ ಪಾಕವನ್ನು ಮಾಡಿಕೊಂಡು ನನ್ನ ಮಗನಿಗೆ ಸ್ವೀಟ್ ಇನ್ನೂ ಜಾಸ್ತಿ ಇಷ್ಟ ಅಂತ ನಾನು ಡೇಟ್ಸ್ ಕೂಡ ಹಾಕಿ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಬೆಲ್ಲವನ್ನು ಪಾಕ ಥರ ಕರಗಿಸ್ಕೊಂಡು ಈ ಡ್ರೈ ಫ್ರೂಟ್ಸ್ ಉಂಡೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬೆಲ್ಲದಿಂದ ಮಕ್ಕಳಿಗೆ ಏನು ಪ್ರಯೋಜನ ತಿಳ್ಕೊಂಡಿನ, ಅಸ್ತಮ ಇರೋ ಮಕ್ಕಳಿಗೆ ಬೆಲ್ಲ ತುಂಬ ಒಳ್ಳೆಯದು, ಡೈಜೆಷನ್ ಇಂಪ್ರೂವ್ ಮಾಡುತ್ತದೆ. ಹಾಗೆ ಕಾನ್ಸ್ಟಿಪೇಷನ್ನರು ಇದ್ದರೂ ಕೂಡ ಅದು ಕ್ಯೂರ್ ಮಾಡುತ್ತದೆ. ಈಗ ಹುರ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ನಾವು ನುಣ್ಣಗೆ ಆಗುವ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಚಿಕ್ಕ ಮಕ್ಕಳು, ಹಲ್ಲಿಲ್ಲದೆ ಇರೋ ಮಕ್ಕಳಿಗೆ ತುಂಬಾ ನುಣ್ಣಗೆ ಮಾಡ್ಕೊಳ್ಳೋಣ. ಅಬೌವ್ 1.5 ಇಯರ್ 2 ಇಯರ್ಸ್ ಅವ್ರ ಮಕ್ಕಳಿಗೆ ದಪ್ಪ ತರಿ ಇದ್ದರೂ ಅವು ನೀಟಾಗಿ ಜಗ್ದಿ ತಿಂತವೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ನಾನು ನನ್ನ ಮಗನಿಗೆ ಡ್ರೈ ಫ್ರೂಟ್ಸ್ ಫುಡ್ಡನ್ನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಪುಡಿಗೆ ಬೆಲ್ಲದ ಪಾಕವನ್ನು ಹಾಕಿ ಹಾಗೆ ಡೇಟ್ಸ್ನ ಮಿಕ್ಸ್ ಆದಮೇಲೆ ನಾವು ಈಗ ಉಂಡೆನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಣ. ಬಿಸಿ ಇದ್ದಾಗಲೇ ಉಂಡೆ ಕಟ್ಟೋದ್ರೆ ಉಂಡೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಅಂತ. ಈ ಡ್ರೈ ಫ್ರೂಟ್ಸ್ ಲಡ್ಡು ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.